ಹಾಗೆ ನಡೆಯುವುದು. ಇದು ನೋಟ್ ಮಾಡ್ಕೋಬೇಕು ನೀವು. ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು, ಹೇಳಿದಂತೆ ನುಡಿಯುವುದು, ಮೀರಿ ನಡೆಯಲಾಗದು. ಮುಕ್ತಿ ಪದ ವೈದುವಾತ ಅಪಹಾಸ್ಯಕ್ಕೆ ಬಾರದೆ ಆಚಾರ ಮಾರ್ಗದಲ್ಲಿರಬಲ್ಲಡೆ ಕೂಡಲ ಸಂಗಮ ದೇವನೀಗನೇ ಒಲಿವ. ನಿಮ್ಗೆ ಉಳಿದ ಮಾತುಗಳ ಕಲ್ಪನೆ ಬರ್ತದಲ್ಲ ಗೊತ್ತಿಲ್ಲ. ಆ ವಚನದ ಆರಂಭವನ್ನೇ ಗಮನಿಸಬೇಕು. ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು ಅಂದ್ರೆ ಬಸವಣ್ಣವರು ವೇದ ವಿರೋಧಿಗಳಾದ್ರೆ ಈ ಮಾತು, ಅಲ್ಲಿ ವೇದದ ಬೆನ್ನಬಾರ ಎತ್ತುವೆ ಅಂತಾರ, ಆಗಮದ ಮೂಗ ಕೊಯ್ಯುವೆ ಅಂತಾರ, ಇಲ್ಲಿ ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು ಅಂತಾರೆ. ಮತ್ತೆ ಆ ಮಾತು ಸತ್ಯವೋ ಈ ಮಾತು ಸತ್ಯವೋ? ಎರಡೂ ಸತ್ಯ. ನಿಮಗೆ ಅರ್ಥ ಮಾಡ್ಕೊಳಕ್ ಬಂದಿಲ್ಲ. ಅರ್ಥ ಮಾಡ್ಕೊಳ್ಳೋದ ಸಲುವಾಗಿ ಎಲ್ಲ ಅನರ್ಥವಾಗಿದೆ ಅಂತ ನಮಗೆ ಅನ್ನಿಸ್ತದೆ. ಹೇಳಿದ್ದೊಂದು ನೀವು ತಿಳ್ಕೊಳ್ಳೋದೊಂದು. ಸುಮ್ಮನೆ ನಾನು ತಮಾಷೆ ಹೇಳ್ತಿರುತ್ತೇನೆ. ಮುದುಕಿನ ದವಾಖಾನೆ ತೊಗೊಂಡು ಹೋಗಿದ್ನಂತ ಮೊಮ್ಮಗ. ಡಾಕ್ಟರ್ ಮುದುಕಿನೆಲ್ಲ ನೋಡಿಬಿಟ್ಟು ಔಷಧ ಕೊಟ್ಟು ಹೇಳಿದ್ನಂತ, ಲಿಕ್ವಿಡ್ ಮೆಡಿಸಿನ್ ಕೊಟ್ಟು ಅಳಿಗೆ ಸೈಡ್ ಹಾಕು ಅಂತ ಹೇಳಿದ್ನಂತ ಡಾಕ್ಟರ್. ಇವ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಬಂದು ಮುದುಕಿನ ಅಳಿಗೆ ಸೈಡಿಂದಂತೀವ. ಹಾಗಾಗಿದೆ. ಹೇಳಿದ್ದೊಂದು ಅರ್ಥೈಸಿಕೊಂಡಿದ್ದೊಂದಾಗಿದೆ ನಿಮ್ಮದು. ಹಾಗಾಗಿ ಬಸವಣ್ಣವರು ವೇದ ವಿರೋಧಿಗಳು ಅಂತೀರಲ್ಲ, ಈ ವಚನಕ್ಕೆ ಏನು ಹೇಳ್ತೀರಿ ನೀವು? ಎಲ್ಲೆಲ್ಲಿ ವಚನಗಳಿಗೆ ವೇದ ಆಗಮಗಳ ಸಂಸ್ಕೃತ ಶ್ಲೋಕಗಳನ್ನು ಎಲ್ಲಿ ಈ ವಚನ ಇದೇ ಹೇಳ್ತದಂತ ತಿಳ್ಕೊಂಡು ನಾವು ಆ ಶ್ಲೋಕವನ್ನು ಹೇಳಿದ್ರೆ, ಅಥವಾ ವಚನದಲ್ಲೇ ಕಾಣ್ತೀವಿ ನಾವು. ಅವ ಮನ್ನೊಬ್ರು ಹೇಳಕತ್ತಿದ್ರು ಏನಂತ, ಇಲ್ಲ ಆ ಶ್ಲೋಕ ಅದು ಆಗಮದ ಶ್ಲೋಕ ಅಥವಾ ಶ್ರುತಿಯ ಮಾತು ಅದೆಂತೆಂದೊಡೆ ಅಂದ್ರೆ ನಡಬರಕ್ಕೆ ಸೇರಿಸಿದ್ದು. ಅದಂಗೆ ಹೇಳ್ತೀರಿ ನೀವು? ಅವ್ರು ಸೇರಿಸುವತ್ನೇ ನೀವು ನೋಡಕ್ ಕುಂತಿದ್ರೇನ? ನೀವು ಹೇಳೋದೇ ಯಾಕೆ ತಪ್ಪನಬಾರ್ದು. ಬೇಡಪ್ಪ, ಅದೆಂತೆಂದೊಡೆ ಅನ್ನುವಂಥ ಮಾತುಗಳನ್ನ ಬಿಡ್ತೀವಿ. ಈ ವಚನ ಸ್ಪಷ್ಟವಾಗಿ ಇದನ್ನು ನಾವು ಹೇಳೋದಲ್ಲ. ಯಾವ ವಚನ ಸಂಪುಟವನ್ನು ಕಲಬುರಗಿಯವರೇ ಸಂಪಾದನೆ ಮಾಡಿದಾರೆಯೋ ಅದೇ ಸಂಪುಟದಲ್ಲಿ ಈ ವಚನ ಬಂದಿದೆ. ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು ಅಂತ ಬಂದಿದೆ. ಅಂದರೆ ಬಸವಣ್ಣವರು ವೇದ ವಿರೋಧಿಗಳಲ್ಲ, ಆಗಮ ವಿರೋಧಿಗಳಲ್ಲ. ಬಸವಣ್ಣವರು ವಚನ ವಿರೋಧಿಗಳಲ್ಲ, ಆಗಮ ವಿರೋಧಿಗಳಲ್ಲ. ವೇದವನ್ನು ಒಪ್ಪುತ್ತಾರೆ, ಆಗಮವನ್ನು ಒಪ್ಪುತ್ತಾರೆ. ಅಂದರೆ ಬಸವಣ್ಣವರು ಹಿಂದೂಗಳಂತನೂ ಒಪ್ಪಬೇಕಾಗುತ್ತದೆ. ನೆನ್ಪಿಟ್ಕೋಬೇಕು ನೀವು. ಯಾಕ ಬೇಡ ಹಿಂದೂ ಅನ್ನಬೇಡ್ರಿ ಅಂತ, ಸನಾತನ ಧರ್ಮ ನಾವು ನೋಡು. ಸನಾತನ ಅಂದ್ರೇನ್ರಿ? ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಸನಾತನ ಎಂಬ ಪದಕರ್ತೇನ್ರಿ ಇದೇ ಮೊದಲಂತ ಹೇಳಕ್ ಬರಂಗಿಲ್ಲಪ್ಪ. ಬಹುದಿನಗಳಿಂದ ನಡ್ಕೊಂಡು ಬಂದದ್ದು ಈ ಅಷ್ಟಾವರಣಗಳು. ಇವು ಬಹುದಿನಗಳಿಂದ ನಡ್ಕೊಂಡ್ ಬಂದವ. ಅದ್ರ ನೋಡ್ರಿ, ಇಷ್ಟಲಿಂಗ ಮಾತ್ರ ಇತ್ತೀಚೆಗೆ ಹುಡುತು. ಮತ್ತು ಮೊದಲ ವಿಭೂತಿ ರುದ್ರಾಕ್ಷಿ ಮೊದಲು ಇರಲೇ ಇಲ್ಲ. ಅವು 12ನೇ ಶತಮಾನಕ್ಕನ ಬಂದವಾ? ಇಲ್ಲ, ಎಲ್ಲವೂ ಅನಾದಿ ಕಾಲದಿಂದ. ಅದಕ್ಕೆಲ್ಲದಕ್ಕೂ ನಾವು ವೇದದ ಪ್ರಮಾಣವನ್ನು ಕೊಡ್ತೀವಿ, ಆಗಮದ ಪ್ರಮಾಣವನ್ನು ಕೊಡ್ತೀವಿ. ಅಥರ್ವಣ ವೇದದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಏನಂತ ನೋಡಿ. ಋಗ್ವೇದದಲ್ಲಿ ಅಯಮ್ಮೆ ಹಸ್ತೋ ಭಗವಾನ್. ಇವು ಸಂಸ್ಕೃತ ಅರ್ಥವೇ ಆಗೋದಿಲ್ಲ ಅವರಿಗೆ. ಈ ಹಸ್ತದಲ್ಲಿರುವಂಥ ಭಗವಂತನು ಅತ್ಯಂತ ಶ್ರೇಷ್ಠನಾಗಿರುವಂಥವನು. ಹಸ್ತದಲ್ಲಿರುವಂಥ ಭಗವಂತ ಮತ್ಯಾರಿ? ಇಲ್ಲ, ಅದು ಬ್ಯಾರೆ ಲಿಂಗಿತ್ತು, ಅದಕ್ಕೆ ಬ್ಯಾರೆ ರೂಪ ಕೊಟ್ಟರು ಆಗಿರ್ಬೋದು. ಸ್ವಲ್ಪ ವ್ಯತ್ಯಾಸನೂ ಆಗಿರ್ಬೋದು, ಇಟ್ಕೊಳ್ಳೋಣ ಏನ್ರಿ. ಮೊಬೈಲ್ ಮೊದಲೊಂದು ನಮ್ನಿ ಇತ್ತ, ಮುಂದೆ ಬರ್ತಾವ ದೂರವಾಣಿ ಮೊದಲೊಂದು ನಮ್ನಿ ಇತ್ತು, ಮತ್ತೊಂದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೇಕು. ಇದು ಇರಲೇ ಇಲ್ಲ ಅಂಬ ಮಾತು ಎಷ್ಟು ಸರಿ ನೋಡ್ರಿ. ಸ್ಪಷ್ಟವಾಗಿ ಸಾಮವೇದದಲ್ಲಿ ಹೇಳ್ತದೆ ಏನಂತ, ಋಷಯ ಶಿವಲಿಂಗಂ ಧಾರಯಂತಿ ಅಜಹರಯ ಶಿವಲಿಂಗಂ ಧಾರಯಂತಿ. ಋಷಿಗಳು ಶಿವಲಿಂಗವನ್ನು ಧರಿಸ್ತಾ ಇದ್ರು, ಅಜಹರಿಗಳು ಕೂಡ ಶಿವಲಿಂಗವನ್ನು ಧರಿಸ್ತಾ ಇದ್ರು. ಹೀಗೆ ಸ್ಪಷ್ಟವಾಗಿ ವೇದದಲ್ಲಿ ನಮಗೆ ಪ್ರಮಾಣ ಸಿಗ್ತದೆ. ಆಗಮಗಳಲ್ಲಂತೂ ಸಾಕಷ್ಟು ವಚನ ಸಿದ್ಧಾಂತ ಏನಿದೆ ಅದು ಆಗಮದಲ್ಲಿ ಎಲ್ಲ ಕಾಮಿಕಾತ್ ಎಲ್ಲ ಆಗಮಗಳಲ್ಲಿಯೂ ನಾವು ಸಾಕಷ್ಟು ಇವಕ್ಕೆಲ್ಲ ಪುರಾವೆಯನ್ನು ಒದಗಿಸ್ತೀವಿ. ಆದರೂ ಕೂಡ ನೀವು ಇದು ಇತ್ತೀಚೆಗೆ ಬಂದದ್ದು, ಇದು ಬ್ಯಾರೇನೇ ಐತಿ, ಇದು ಬ್ಯಾರೇನೇ ಐತಿ ಅಂತ ಕುಂತಿರಲ್ಲ. ಏನು ಬ್ಯಾರೆ ಅದೈತಿ?
ನೀವೇನೇನು ಬ್ಯಾರೆ ಅಂತೀರಿ ಅದಕ್ಕೆಲ್ಲಕ್ಕೂ ಅದು ಮೊದಲೇ ಇತ್ತು, ಪುರಾತನ ಸನಾತನ ಮುದಕ್ಕೆ ನಾವು ಪ್ರಮಾಣವನ್ನು ಒದಗಿಸಿಕೊಡ್ತೀವಿ. ವೈಚಾರಿಕತೆ ಇರಲಿ, ವೈಚಾರಿಕತೆ ನಾಸ್ತಿಕತೆಯನ್ನ ಬಿತ್ತಬಾರದು. ಏನು ಮಾಡ್ಲಾಕತ್ತೀರಿ ನೀವು? ಗುಡಿಗೆ ಹೋಗಬೇಡ್ರಿ, ಗುಡಿಗೆ ಹೋಗಬೇಡ್ರಿ. ಗುಡಿಗೆ ಹೋಲಾರ್ದವ್ರು ಎಷ್ಟು ಮಂದಿ ಅದ್ರಿ? ಕೈ ಎತ್ತರಿ ನೀವು. ಯಾರು ಅವ್ರು ಗುಡಿಗೆ ಹೋಗುದಿಲ್ಲ ಅಂತ ಭಾಳ ಮಂದಿ, ಒಂದಿಷ್ಟು ಮಂದಿ ಹೇಳಕ್ ಹತ್ತಾರಲ್ಲ, ಭಾಳ ಬುದ್ಧಿವಂತರಾಗಿ ಬುದ್ಧಿಜೀವಿಗಳು, ಅವಕ್ಕೆ ನಾವು ಲದ್ಧಿಜೀವಿಗಳಂತ ಹೆಸರಿಟ್ಟಿದ್ದೇವೆ. ಎಷ್ಟು ಮಂದಿ ಹೋಲಾರ್ದವ್ರು ಅದ್ರಿ? ಆಯ್ತು, ಹೋಗಬಾರ್ದಂತ ವೇದದಲ್ಲಿಯೂ ಹೇಳಿದೆ, ಉಪನಿಷತ್ತಿನಲ್ಲಿಯೂ ಹೇಳಿದೆ. ಯಾವಾಗ ಹೇಳಿದೆ ಅದು ಬೇಕಲ್ಲ? ದೇಹೋ ದೇವಾಲಯ ಪ್ರೋಕ್ತ ಸಜೀವ ಕೇವಲ ಶಿವ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್ ಹೇಳ್ತದೆ. ಉಪನಿಷತ್ತು ಹೇಳ್ತದೆ, ಸ್ಪಷ್ಟವಾಗಿ ಹೇಳ್ತದೆ. ಬಸವಣ್ಣವ್ರು ಹೆಂಗೆ ದೇಹವನ್ನೇ ದೇಗುಲ ಮಾಡ್ಕೋಬೇಕು, ಒಳಗಿರುವಂಥ ಆತ್ಮವನ್ನೇ ದೇವನನ್ನಾಗಿ ಕಾಣಬೇಕು. ಈ ಮಾತು ವಚನಶಾಸ್ತ್ರದಲ್ಲಿಯೂ ಬಂದಿದೆ, ಆಗಮದಲ್ಲಿಯೂ ಬಂದಿದೆ, ಎಲ್ಲ ಕಡೆನೂ ಬಂದಿದೆ. ಯಾರಿಗೆ ದೇವರಿಗೆ ಹೋಗಬಾರ್ದು, ತೀರ್ಥ ಭ್ರಾಂತ್ಯ ಅಧಮಾಧಮ ಸ್ಪಷ್ಟವಾಗಿ ನಮ್ಮಲ್ಲಿ ಮಾತು ಬಂದಿದೆ. ಗುಡಿ 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 ತಿರುಗಾಡವಂಗ ಅಧಮ ಅಂತ ಅಲ್ಲಿನೂ ಹೇಳ್ಯಾರ. ಹಂಗಂದು ಮಾತ್ರಕ್ಕೆ ಅವರು ವೇದ ವಿರೋಧಿಗಳಲ್ಲ. ನೀವು ಯಾರಿಗಾರ ಹೇಳಿತ್ತಂದು ಯಾರಿಗಾರ ಹೇಳಕ್ ಬರಂಗಿಲ್ಲ, ನೆನ್ಪಿಟ್ಕೋಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ ಮಗುವಿಗೆ ನೀನು MA ಸಬ್ಜೆಕ್ಟ್ ತಂದು ಹೇಳಕ್ ಬರ್ತದೇನು? MA ಸಬ್ಜೆಕ್ಟ್ ತಂದು ಫಸ್ಟ್ ಮೊದಲನೇ ಮಗು 1ನೇ ಕ್ಲಾಸಿನ ಮಗುವಿಗೆ ಹೇಳಲಿಕ್ಕಾಗೋದಿಲ್ಲ. 1ನೇ ಕ್ಲಾಸಿನ ಸಬ್ಜೆಕ್ಟನ್ನು ಒಯ್ದು ಅವನು MA ಫಿಲಾಸಫಿ ಮಾಡೋನಿಗೆ ಹೇಳಲಿಕ್ಕಾಗೋದಿಲ್ಲ. ನಮಗೆಲ್ಲ ಭಾವುಕರಾಗಿರ್ತಕ್ಕಂಥ ಸಾಮಾನ್ಯ ಜನರಿಗೆ ನಮಗೆ ಗುಡಿ ಬೇಕು, ದೇವತಾ ಬೇಕು, ಎಲ್ಲ ಬೇಕು. ಶ್ರುತಿಯ ಎಲ್ಲದಕ್ಕೂ ಸರಿಯಾದ ವ್ಯವಸ್ಥೆ ಮಾಡಿದೆ. ಆದ್ದರಿಂದ ಶ್ರೀಮನ್ ನಿಜಗುಣ ಶ್ರೀಗಳು ಶ್ರುತಿ ಮತವ ವಿರಹಿತವಾದ ಮತವನ್ನು ಉಳಿಯುವುದೇ ಚಂದ ಮಮ ಅಂತ ಹೇಳಿದರು. ಅವಶ್ಯವಾಗಿ ವೇದಾಗಮ ಬಹಳ ಸುವ್ಯವಸ್ಥೆ ಮಾಡಿದೆ. ಅದನ್ನು ಸರಿಯಾಗಿ ಅದನ್ನು ಬಸವಾದಿ ಶರಣರು ಸರಿಯಾಗಿ ಅರ್ಥೈಸಿಕೊಂಡು ಸರಿಯಾಗಿನೇ ಹೇಳಿದ್ದಾರೆ. ನೀವು ಅದನ್ನು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ, ಅಪಾರ್ಥ ಮಾಡಿ ಬಿಟ್ಕೊಂಡ್ಬಿಟ್ಟು ನೀವು ಸಾಮಾನ್ಯ ಜನರ ಬುದ್ಧಿ ಪ್ರಶ್ನನ್ನಾಗಿ ಮಾಡ್ತಾ ಇದ್ದೀರಿ. ಆಯಿತು, ಇದು ಲಿಂಗ ಉಪಾಸನೆ. ಲಿಂಗ ಉಪಾಸನೆ ಇದು ಸಗುಣ ಉಪಾಸನೆ. ಯಾರ್ಯಾರಿಗೆ ಯಾವುದ್ಯಾವುದರಷ್ಟು ಲಿಂಗ ರೂಪದಲ್ಲಿ ಪೂಜಾ ಮಾಡಬೇಕಂತ ಅನ್ನಿಸ್ತು, ಮತ್ತೊಬ್ಬನಿಗೆ ಶಿವನ ರೂಪದಲ್ಲಿ, ವಿಷ್ಣುವಿನ ರೂಪದಲ್ಲಿ, ಗಣೇಶನ ರೂಪದಲ್ಲಿ ಒಂದೇ ಚೈತನ್ಯ ವಸ್ತು. ನಿನಗೆ ಯಾವ ರೂಪ ಯಾವ ನಾಮ ಹಿಡಿಸ್ತದೋ ಆ ನಾಮ ಅವರು ಹೇಳಾರ. ವೇದವು ಹೇಳುತ್ತದೆ ಏಕಂ ಸತ್ವಿಪ್ರ ಬಹುಧಾ ವದಂತಿ ಎಂಬುದು ಇದು ಶ್ರುತಿ ಮಾತು. ಅದನ್ನೇ ಬಸವಣ್ಣವರು ದೇವನೊಬ್ಬ ನಾಮ ಹಲವು ಅಂತ ಹೇಳಿದರು. ವಾಟ್ ಇಸ್ ದ ಡಿಫರೆನ್ಸ್? ಏನು ಪರ್ಕಿದೆ ಹೇಳ್ರಿ? ಏನೇನೇನೇನು ವ್ಯತ್ಯಾಸ ಇಲ್ಲ. ಆದ್ದರಿಂದ ನೀವು ಇಲ್ಲದ ಒಡಕುತನವನ್ನು ಇಲ್ಲಿ ತರಬೇಡಿ. ನಮ್ಮ ವೈಚಾರಿಕತೆ ಏನಿದ್ರೂ ಮುಖಾಮುಖಿಯಾಗಿ ಕುಳಿತು ನಾವು ಚರ್ಚೆ ಮಾಡೋಣ. ಆದರೆ ಸಾಮಾನ್ಯ ಜನರಲ್ಲಿ ನಾವು ಗುಡಿಗೆ ಹೋಗಬೇಡ, ಕುಂಕುಮ ಹಚ್ಕೋಬೇಡ. ಯಾರು ಕುಂಕುಮ ಹಚ್ಕೋಬಾರ್ದು? ಯಾಕೆ ಹಚ್ಕೋಬಾರ್ದು? ವಿಭೂತಿಯೂ ಭೌತಿಕ ಪದಾರ್ಥವೇ, ಕುಂಕುಮವೂ ಭೌತಿಕ ಪದಾರ್ಥವೇ, ಗಂಧವೂ ಭೌತಿಕ ಪದಾರ್ಥವೇ. ಏನು ವ್ಯತ್ಯಾಸ ಇದೆ? ಭಾವಭರಿತನಾಗಿ ಹಚ್ಕೊಂಡ್ರೆ ಅದ್ರ ಫಲ ಕೊಡ್ತದೆ, ಇಲ್ಲದೆ ಹೋದ್ರೆ ಕತ್ತಿ ಬೂದಿ ಒಳಗೆ ಬಿದ್ದು ಒದ್ದಾಡ್ದಂಗೆ ಆಗ್ತದೆ ಅಂತ ಹೇಳ್ಕೊಂಬಂದಿದ್ದಾರೆ. ಅದೇ ಶರಣರು ಹೇಳ್ಕೊಂಬಂದಾರೆ. ಏನು ಯಾವ್ದು ಹಚ್ಚಿದ್ರೆ ಏನೈತಿ ಏನ್ರಿ? ಒಳಗೆ ಚಲೋ ವಿಚಾರ ಇರ್ಬೇಕಷ್ಟೇ. ಒಳ ತಲೆಯಾಗ ಹೊಲಸು ವಿಚಾರ ತುಂಬಿಕೊಂಡು ಮ್ಯಾಲೆ ಭಾರಿ ಚಂದ ವಿಭೂತಿ ಹಚ್ಕೊಂಡು ಏನು ಫರ್ಕ್ ಐತಿ? ಏನು ವ್ಯತ್ಯಾಸ? ಆದ್ದರಿಂದ ಅವರಂತಾರ ಇವು ಭಾಳ ಹೊರಗಿನ ಸಾಮಾನ್ಯ ವಿಚಾರಕ್ಕೆ ನೀವು ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಅಗಾಧವಾದಂಥ ತತ್ವಜ್ಞಾನ ವಚನ ಸಾಹಿತ್ಯದಲ್ಲಿದೆ. ಆ ತತ್ವಜ್ಞಾನ ಹೇಳಿಕೆ ಪ್ರಯತ್ನ ಮಾಡಿ ಏನ್ರಿ. ಆದ್ದರಿಂದ ನಾವು ಒಂದೇ ಹೇಳೋದು, ಇವತ್ತ ವಚನ ಸಾಹಿತ್ಯ, ವಚನ ಸಿದ್ಧಾಂತ ಏನು ಹೇಳ್ತದೋ ಅದೆಲ್ಲವೂ ಆಗಮ ವೇದದಲ್ಲಿ ಎಲ್ಲವೂ ಇದೆ. ಏನಿಲ್ಲ ಬಂದು ಕೇಳಿ, ನಾವು ಹೇಳ್ತೀವಿ, ಉತ್ತರ ಕೊಡ್ತೀವಿ ಅದಕ್ಕೇನ್ರಿ. ಆದ್ದರಿಂದ ಸಾಮಾನ್ಯ ಜನರ ಆಸ್ತಿಕ್ಯ ಭಾವನೆಯನ್ನು ಕೆಡಿಸಬಾರ್ದು. ನಮ್ಮ ದೇವರುಗಳ ಮೇಲೆ ಇವರು ಇಲ್ಲದ ಆಪಾದನೆ ಮಾಡ್ತಾ ಇದ್ದಾರ. ಶ್ರೀಮನ್ ನಿಜಗುಣ ಶಿವಗಳು ನೋಡ್ರಿ, ಒಮ್ಮೆ ಗಣಪತಿಗೆ, ಒಮ್ಮೆ ನಂದೀಶ್ವರಂಗೆ, ಒಮ್ಮೆ ವೀರೇಶಂಗೆ ಎಲ್ಲ ದೇವತೆಗಳ ಸ್ತುತಿ ಮಾಡ್ತಾರೆ. ಬರೀ ಅವರೊಬ್ಬರೇ ಅಲ್ಲ, ಎಲ್ಲರೂ ಮಾಡ್ಯಾರ.
ಇವರು ಶಿವನೇ ಬ್ಯಾರೆ ಅಂತ ಅದೇ ಅವ ಅಂತವದ ನಮ್ಮ ಶಿವ ಏನ್ರಿ. ಈಗ ನೋಡ್ರಿ, ಪಾರ್ವತಿ ಪತಯೇ ಹರ ಹರ ಮಹಾದೇವ ಆಗಿ ಬರಂಗಿಲ್ಲ, ಪರಾಪತಿ ಅಂತ ಜೈ ಹೊಡಿತಾರೆ. ಪರಾಪತಿ, ಪರಾಪತಿ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಬಹಳ ನೀವು ವೈಚಾರಿಕತೆಯನ್ನು ಮಾಡಿ ನಾಸ್ತಿಕತೆಯನ್ನು ತುಂಬಬೇಡ್ರಿ. ಏನು ಸಾಮಾನ್ಯರಿಗೆ ಒಂದಿಷ್ಟು ನಂಬಿಕೆ ಬೇಕು. ನೀವು ಬೇಕಾದ್ರೆ ಅದು ಮೂಢನಂಬಿಕೆ ಅನ್ಕೊಡ್ರಿ, ಒಮ್ಮೊಮ್ಮೆ ಬೇಕಾಗ್ತದ ಏನ್ರಿ. ಇವೆಲ್ಲ ನಮ್ಮ ಮೂಲ ನಂಬಿಕೆಗಳದಾವ. ಇವು ಕಲ್ಲು ದೇವ್ರಂದ್ರಿ, ಮಣ್ಣು ದೇವ್ರಂದ್ರಿ. ಕಲ್ಲು ದೇವ್ರೆ, ಮಣ್ಣು ದೇವ್ರೆ. ಕಲ್ಲಿಲ್ಲದೆ ನಿಮಗೆ ಮನೆ ಕಟ್ಕೊಳಕ್ಕಾಗಂಗಿಲ್ಲ, ಮಣ್ಣಿಲ್ಲದೆ ಮಣ್ಣು ತಿನ್ನಬೇಕಾಗ್ತದೆ.